ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕವಾದ ಶುಭಾಶಯಗಳು. ಇಂದು 2026ರ ಆಗಸ್ಟ್ 15 ಪ್ರತಿಯೊಬ್ಬ ಭಾರತೀಯನ ಧಮನಿಗಳಲ್ಲೂ ದೇಶಭಕ್ತಿಯ ರಕ್ತ ಕುದಿಯುವ, ಪ್ರತಿಯೊಬ್ಬರ ಕಣ್ಣಲ್ಲೂ ದೇಶ ಪ್ರೇಮದ ನವೋಲ್ಲಾಸ ಮೂಡುವ ಪವಿತ್ರ ದಿನ. ನೂರಾರು ವರ್ಷಗಳ ಬ್ರಿಟಿಷ್ ವಸಾಹತುಶಾಹಿಯ ಆಳ್ವಿಕೆಯ ಸಂಕೋಲೆಗಳನ್ನು ಕಳಿಸಿ ನಮ್ಮ ದೇಶ ಸ್ವತಂತ್ರ ಭಾರತವಾಗಿ ಹೊರಹೊಮ್ಮಿದ ಸುದಿನ. ನಮ್ಮ ಶಾಲಾ ಆವರಣದಲ್ಲಿ ಗಗನಕ್ಕೇರಿ ಹಾರಾಡುತ್ತಿರುವ ಈ ತ್ರಿವರ್ಣ ಧ್ವಜವು ಕೇವಲ ಬಟ್ಟೆಯ ತುಂಡಲ್ಲ, ಅದು 140 ಕೋಟಿ ಭಾರತೀಯರ ಸ್ವಾಭಿಮಾನ, ತ್ಯಾಗ ಮತ್ತು ಸಾರ್ವಭೌಮತ್ವದ ಸಂಕೇತ. ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸ ಮತ್ತು ಬಲಿದಾನದ ರೋಚಕದ ಕಥೆಯನ್ನು ನೋಡೋಣ. ಇಂದು ನಾವು ಅನುಭವಿಸುತ್ತಿರುವ ಈ ಸ್ವತಂತ್ರ ಗಾಳಿ, ಈ ಪ್ರಜಾಪ್ರಭುತ್ವ ನಮಗೆ ಉಚಿತವಾಗಿ ಸಿಕ್ಕಿದ್ದಲ್ಲ. ಇದರ ಹಿನ್ನೆಲೆಯಲ್ಲಿ ಲಕ್ಷಾಂತರ ದೇಶ ಪ್ರೇಮಿಗಳ ರಕ್ತ, ಬೆವರು, ಅಸಂಖ್ಯಾತ ತಾಯಂದರ ಕಣ್ಣೀರು ಮತ್ತು ನಿಸ್ವಾರ್ಥ ಬಲಿದಾನವಿದೆ. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಿಂದ ಹಿಡಿದು 1947ರ ಆಗಸ್ಟ್ 15ರವರೆಗೆ ನಡೆದ ಹೋರಾಟವು ಜಗತ್ತಿನ ಇತಿಹಾಸದಲ್ಲೇ ಅತ್ಯಂತ ರೋಮಾಂಚನಕಾರಿ ಅಧ್ಯಾಯ. ಮಹಾತ್ಮ ಗಾಂಧೀಜಿಯವರ ಅಹಿಂಸಾ ಮಾರ್ಗ ಮತ್ತು ಸತ್ಯಾಗ್ರಹ, ನೇತಾಜಿ ಸುಭಾಷ್ ಚಂದ್ರ ಬೋಸರ ಆಜಾದ್ ಹಿಂದ್ ಫೌಜ್ ನೈತಿಕ ಶಕ್ತಿ, ಭಗತ್ ಸಿಂಗ್, ರಾಜ್ಗುರು, ಸುಖದೇವ್, ಚಂದ್ರಶೇಖರ್ ಆಜಾದ್ ಅವರಂತಹ ಯುವಕರ ಕ್ರಾಂತಿಕಾರಿ ಬಲಿದಾನಗಳು ಬ್ರಿಟಿಷ್ ಸಾಮ್ರಾಜ್ಯದ ಅಡಿಪಾಯವನ್ನೇ ಅಲ್ಲಾಡಿಸಿದವು. ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಕರ್ನಾಟಕದ ಅಮರವಾದ ಕೊಡುಗೆ ಇದೆ. ಕರ್ನಾಟಕದ ಮಣ್ಣು ವೀರರ ಮಣ್ಣು. ರಾಷ್ಟ್ರೀಯ ಮಟ್ಟದ ಹೋರಾಟಕ್ಕೆ ನಮ್ಮ ಕನ್ನಡ ನಾಡು ನೀಡಿದ ಕೊಡುಗೆ ಅಪಾರ. ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನು ಎದುರಿಸಿ ಭಾರತದಲ್ಲಿ ಪ್ರಥಮ ಬಾರಿಗೆ ಆಂಗ್ಲರ ವಿರುದ್ಧ ಕಹಳೆ ಊದಿದರು. ಧೀರ ಮಹಿಳೆ ಚೆನ್ನಮ್ಮ ಅವರ ಆಪ್ತ ರಕ್ಷಕ ಸಂಗೊಳ್ಳಿ ರಾಯಣ್ಣನ ಗೆರಿಲ್ಲಾ ಯುದ್ಧ ತಂತ್ರಗಳು ಬ್ರಿಟಿಷರಿಗೆ ನಡುಕು ಹುಟ್ಟಿಸಿದವು. ಸುರಪುರದ ವೆಂಕಟಪ್ಪ ನಾಯಕ ಅವರು 1857ರ ದಂಗೆಯಲ್ಲಿ ದಕ್ಷಿಣ ಭಾರತದಲ್ಲಿ ಬ್ರಿಟಿಷರ ವಿರುದ್ಧ ಸಶಸ್ತ್ರ ದಂಗೆ ಎದ್ದ ಪ್ರಮುಖವಾದ ನಾಯಕ. ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ 1924 ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿದ ಏಕೈಕ ಕಾಂಗ್ರೆಸ್ ಅಧಿವೇಶನ ನಡೆದಿದ್ದು ನಮ್ಮ ಬೆಳಗಾವಿಯಲ್ಲಿ. ಈಸೂರು ದುರಂತ. ಏಸೂರು ಕೊಟ್ಟರೂ ಈಸೂರು ಕೊಡೆವು. ಎಷ್ಟೇ ಊರುಗಳನ್ನು ಕೊಟ್ಟರೂ ಕೂಡ ನಮ್ಮ ಈಸೂರನ್ನು ಕೊಡೆವು ಎಂದು ಗರ್ಜಿಸಿ ಬ್ರಿಟಿಷ್ ಅಧಿಕಾರಿಗಳನ್ನು ಎದುರಿಸಿ ಬಲಿದಾನ ನೀಡಿದ ಶಿವಮೊಗ್ಗದ ಈಸೂರಿನ ಗ್ರಾಮಸ್ಥರ ದೇಶ ಪ್ರೇಮ ಎಂದಿಗೂ ಅಮರ. 1947ರಿಂದ 2026 ಭಾರತದ ಸಾಧಿಸಿದ ಅಭಿವೃದ್ಧಿಯ ಹಾದಿಯನ್ನು ನೋಡ್ತಾ ಹೋದಾಗ 1947ರಲ್ಲಿ ಸ್ವಾತಂತ್ರ್ಯ ಸಿಕ್ಕಾಗ ಭಾರತವು ಬಡತನ ಮತ್ತು ಹಸಿವಿನಿಂದ ಕುಸಿದು ಬೀಳುತ್ತದೆ ಎಂದು ಹಲವು ಪಾಶ್ಚಿಮಾತ್ಯ ದೇಶಗಳು ಭವಿಷ್ಯವನ್ನು ನುಡಿದಿದ್ದವು. ತಮಗೆ ಸಿಕ್ಕಿರುವಂಥ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲ ಅಂತ ನುಡಿದಿದ್ದವು. ಆದರೆ ನಮ್ಮ ದೇಶವು ಸರ್ದಾರ್ ವಲ್ಲಭಾಯ್ ಪಟೇಲರ ನೇತೃತ್ವದಲ್ಲಿ 500ಕ್ಕೂ ಹೆಚ್ಚು ಸಂಸ್ಥಾನಗಳನ್ನು ಒಗ್ಗೂಡಿಸಿ ಡಾಕ್ಟರ್ BR ಅಂಬೇಡ್ಕರ್ ಅವರ ನಾಯಕತ್ವದಲ್ಲಿ ವಿಶ್ವದ ಅತ್ಯಂತ ದೊಡ್ಡ ಮತ್ತು ಶ್ರೇಷ್ಠ ಸಂವಿಧಾನವನ್ನು ರಚಿಸಿಕೊಂಡಿತು. ಇಂದು 2026ರಲ್ಲಿ ನಿಂತು ಹಿಂತಿರುಗಿ ನೋಡಿದಾಗ ವಿಜ್ಞಾನ ಮತ್ತು ಬಾಹ್ಯಾಕಾಶ ಇಸ್ರೋ ಇಂದು ವಿಶ್ವವೇ ಬೆರಗುಗೊಳಿಸುವಂಥ ಸಾಧನೆ ಮಾಡ್ತಾ ಇದೆ. ಚಂದ್ರಯಾನ, ಮಂಗಲಯಾನ ಮತ್ತು ಸರಣಿ ಸಾಧನೆಗಳು ನಮಗೆ ಹೆಮ್ಮೆಯನ್ನು ತಂದಿವೆ. ಡಿಜಿಟಲ್ ಭಾರತ ನೋಡಿ, ಹಳ್ಳಿಗಳಿಗೂ ತಲುಪಿರುವ ಇಂಟರ್ನೆಟ್, UPI, ಡಿಜಿಟಲ್ ಪಾವತಿ ವ್ಯವಸ್ಥೆಯಲ್ಲಿ ಭಾರತ ವಿಶ್ವಕ್ಕೆ ಮಾದರಿಯಾಗಿದೆ. ಶಿಕ್ಷಣ ಮತ್ತು ಮೂಲಸೌಕರ್ಯ. ಸರ್ಕಾರಿ ಶಾಲೆಗಳಲ್ಲಿ ಉಚಿತ ಶಿಕ್ಷಣ, ಬಿಸಿ ಊಟ, ಕಂಪ್ಯೂಟರ್ ಶಿಕ್ಷಣ ಹಾಗೂ ತಂತ್ರಜ್ಞಾನ ಆಧಾರಿತ ಕಲಿಕೆ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸ್ತಾ ಇದೆ. ಆದರೂ ಕೂಡ ನಮಗಿರುವಂಥ ಸವಾಲುಗಳು ಮತ್ತು ಜವಾಬ್ದಾರಿಯನ್ನು ನೋಡ್ತಾ ಹೋದಾಗ ಸ್ವಾತಂತ್ರ್ಯ ಸಿಕ್ಕಿ ಇಷ್ಟು ವರ್ಷಗಳು ಕಳೆದರೂ ನಮ್ಮ ದೇಶದ ಮುಂದೆ ಇನ್ನೂ ಕೆಲವು ಗಂಭೀರ ಸವಾಲುಗಳಿವೆ. ಭ್ರಷ್ಟಾಚಾರ, ಬಡತನ, ನಿರುದ್ಯೋಗ, ಸಾಮಾಜಿಕ ಅಸಮಾನತೆ, ಪರಿಸರ ನಾಶ ಹಾಗೂ ಕೋಮುವಾದದಂತಹ ಸಮಸ್ಯೆಗಳು ದೇಶದ ಪ್ರಗತಿಗೆ ತಡೆಯನ್ನು ಒಡ್ಡುತ್ತಿವೆ. ಅಂದು ದೇಶಕ್ಕೆ ಸ್ವಾತಂತ್ರ್ಯ ತರುವುದು ಹೋರಾಟವಾಗಿತ್ತು. ಆದರೆ ಇಂದು ಸಿಕ್ಕ ಸ್ವಾತಂತ್ರ್ಯವನ್ನು ಕಾಯ್ದುಕೊಳ್ಳುವುದು, ನೈತಿಕ ಸಮಾಜವನ್ನು ಕಟ್ಟುವುದು ಮತ್ತು ಬಲವಾದ ಭಾರತವನ್ನು ನಿರ್ಮಿಸುವುದು ನಮ್ಮ ಕರ್ತವ್ಯ. ವರ್ಗ ಕೋಣೆಯೇ ದೇಶದ ಭವಿಷ್ಯವನ್ನು ರೂಪಿಸುವ ಒಂದು ಕಮ್ಮಟ. ನಾವು ಕೇವಲ ಅಂಕಗಳನ್ನು ಗಳಿಸುವ ಯಂತ್ರಗಳನ್ನು ತಯಾರಿಸಬಾರದು. ಬದಲಾಗಿ ಉತ್ತಮ ಮೌಲ್ಯಗಳು, ಸಾಮಾಜಿಕ ಜವಾಬ್ದಾರಿ, ಪರಿಸರ ಕಾಳಜಿ, ಮಾನವೀಯತೆ ಉಳ್ಳ ಸತ್ಪ್ರಜೆಗಳನ್ನು ನಾವು ನಿರ್ಮಿಸಬೇಕು. ವಿದ್ಯಾರ್ಥಿಗಳಿಗೆ ಈ ಸಂದರ್ಭದಲ್ಲಿ ಒಂದು ಸಂದೇಶ ಏನಂದರೆ, ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ಕೈಯಲ್ಲಿರುವ ಪುಸ್ತಕಗಳು ಕೇವಲ ಪರೀಕ್ಷೆಯಲ್ಲಿ ಪಾಸ್ ಆಗಲು ಅಲ್ಲ, ಅವು ಈ ದೇಶದ ಭವಿಷ್ಯವನ್ನು ಬದಲಾಯಿಸುವ ಅಸ್ತ್ರಗಳು. ಶಿಸ್ತು ಮತ್ತು ಪರಿಶ್ರಮ,
ಶಿಸ್ತು ಇಲ್ಲದೆ ವಿದ್ಯೆ ನಿರುಪಯುಕ್ತ. ಪ್ರತಿದಿನ ಕಷ್ಟಪಟ್ಟು ಓದಿ, ಹೊಸ ವಿಷಯಗಳನ್ನು ಕಲಿಯಿರಿ. ಸಂವಿಧಾನದ ಗೌರವ, ಜಾತಿ, ಧರ್ಮ, ಲಿಂಗ ಭೇದವಿಲ್ಲದೆ ಎಲ್ಲರನ್ನೂ ಸಮಾನವಾಗಿ ಕಾಣುವುದನ್ನು ಕಲಿಯಿರಿ. ಪರಿಸರ ಸಂರಕ್ಷಣೆ, ನಿಮ್ಮ ಜನ್ಮದಿನದಂದು ಕನಿಷ್ಠ 1 ಗಿಡ ನೆಟ್ಟಿ ಪೋಷಣೆಯನ್ನು ಮಾಡಿ. ಡಿಜಿಟಲ್ ಜಾಗೃತಿ, ಮೊಬೈಲ್ ಮತ್ತು ತಂತ್ರಜ್ಞಾನವನ್ನು ಜ್ಞಾನಾರ್ಜನೆಗೆ ಬಳಸಿ, ದುರ್ಬಳಕೆಗಾಗಿ ಅಲ್ಲ. ನೀವೇ ನಾಳಿನ ವಿಜ್ಞಾನಿಗಳು, ನೀವೇ ನಾಳಿನ ಶಿಕ್ಷಕರು, ನೀವೇ ನಾಳಿನ ಯೋಧರು, ನೀವೇ ನಾಳಿನ ದೇಶ ಮುನ್ನಡೆಸುವ ನಾಯಕರು. ನಿಮ್ಮ ಸಾಧನೆಯಲ್ಲಿ ದೇಶದ ಸಾಧನೆ ಅಡಗಿದೆ. ಬನ್ನಿ, ಈ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಸುಸಂದರ್ಭದಲ್ಲಿ ನಾವೆಲ್ಲರೂ ಒಂದಾಗಿ ಶಪಥ ಮಾಡೋಣ. ನಾವು ನಮ್ಮ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುತ್ತೇವೆ, ದೇಶದ ಸೌಹಾರ್ದತೆಯನ್ನು ಎತ್ತಿ ಹಿಡಿಯುತ್ತೇವೆ ಮತ್ತು ಭಾರತವನ್ನು ಜಾಗತಿಕ ಮಟ್ಟದಲ್ಲಿ ವಿಶ್ವಗುರುವನ್ನಾಗಿ ಮಾಡಲು ಶ್ರಮಿಸುತ್ತೇವೆ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಹಕರಿಸಿದ SDMC ಸದಸ್ಯರಿಗೆ, ಗ್ರಾಮಸ್ಥರಿಗೆ, ಪೋಷಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಹೃದಯಪೂರ್ವಕ ಧನ್ಯವಾದಗಳು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಹಿಂದ್, ಜೈ ಭಾರತ್, ಭಾರತ್ ಮಾತಾ ಕಿ ಜೈ.